ಹಲೋ, ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಜಯಶ್ರೀ ಜಯನಾಯ್ಕ್ ಮಾತಾಡ್ತಾ ಇರೋದು. ಎಲ್ರಿಗೂ ಜಯಶ್ರೀ ಜಯನಾಯ್ಕ್ ಯೂಟ್ಯೂಬ್ ಚಾನಲಿಗೆ ವೆಲ್ಕಮ್. ಸೊ ಏನಪ್ಪ ಅಂದರೆ ಇದು ನನ್ನ ಫಸ್ಟು ವ್ಲಾಗ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ದಿನ ಆಯಿತು ನಾನು ವ್ಲಾಗು ಮೀನ್ಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಬಟ್ ವ್ಲಾಗನ್ನ ಒಂದೇ ಒಂದು ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿರಲಿಲ್ಲ ಗೈಸ್. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೀನಿ ವೀಡಿಯೋಸ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ. ಬಟ್ ಟೈಮೇ ಆಗ್ತಾಯಿಲ್ಲ. ಇನ್ಮೇಲಿಂದ ವ್ಲಾಗ್ಸ್ ಮಾಡೋಣ, ವೀಡಿಯೋಸ್ ಅಪ್ಲೋಡ್ ಮಾಡೋಣ. ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ದಯವಿಟ್ಟು ನನ್ನನ್ನು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಇದು ನನ್ನ ಫಸ್ಟ್ ವ್ಲಾಗ್ ಅಲ್ವಾ, ಸ್ವಲ್ಪ ನನಗೆ ಭಯ ಇದ್ದೇ ಇರುತ್ತೆ. ಯಾರಿಗಾದರೂ ಎಲ್ಲಿ ಏನು ಮಾತಾಡ್ಬಿಡ್ತೀನೋ, ಎಲ್ಲಿ ಏನು ಹೇಳಿಬಿಡ್ತೀನೋ ಅನ್ನೋದೊಂದು ಇರುತ್ತಲ್ವ, ಗಿಲ್ಟ್ ಅನ್ನೋದಕ್ಕಿಂತ ಭಯ ಸ್ವಲ್ಪ ಜಾಸ್ತಿ ಅಲ್ವಾ. ಸೊ ಹಾಗಾಗಿ ತುಂಬ ದಿನದಿಂದ ಅಂದ್ಕೊಂಡಿದ್ದು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಹಾಗೆ ಬಿಟ್ಬಿಟ್ಟಿದ್ದೀನಿ. ಬಟ್ ಅದನ್ನು ಹೇಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದು, ಹೇಗೆ ವ್ಲಾಗ್ ಮಾಡೋದು ಅಂತ ಸ್ವಲ್ಪ ಭಯ ಇತ್ತು. ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲರೂ, ನಮ್ಮ ಫ್ಯಾಮಿಲಿಯವರೆಲ್ಲರೂ ಒಂದು ಕಡೆಯಿಂದ ಯೂಟ್ಯೂಬ್ ಓಪನ್ ಮಾಡು, ವ್ಲಾಗ್ಸ್ ಮಾಡು, ವೀಡಿಯೋಸ್ ಮಾಡು, ತುಂಬ ಚೆನ್ನಾಗಿ ಮಾಡ್ತೀಯ ನೀನು ಅಂತ ಅಂದ್ಬಿಟ್ಟು ತುಂಬ ಎಲ್ಲ ಎನ್ಕರೇಜ್ ಮಾಡಿದ್ರು. ಸೊ ಹಾಗಾಗಿ ಇನ್ಮೇಲಿಂದ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಪ್ಪ ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಇವತ್ತು ನಮ್ಮ ಅಣ್ಣನ ಮನೆಯ ಗೃಹ ಪ್ರವೇಶ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದನೇ ಒಂದು ಒಳ್ಳೆ ಶುಭ ಕಾರ್ಯದಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ ತುಂಬಾ ಮುಖ್ಯ. ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಅವ್ರ ಜೊತೆಲೇ ಹೋಗ್ತಾ ಇದ್ದೀನಿ. ನನ್ನನ್ನು ಹಾಗೆ ಆನ್ ದ ವೇ ಭದ್ರಾವತಿಯಲ್ಲಿ ಬಿಟ್ಟು ಅವರು ಬೈಕ್ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಟ್ರೈನಿಗೆ ಹೋಗ್ತಾರೆ. ನಮ್ಮ ಮನೆಯವ್ರು ಎಲ್ಲಿ ಹೋಗ್ತಿದ್ದಾರೆ ಅಂತಲ್ಲ, ದಾಂಡೇಲಿ ಟ್ರಿಪ್ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ಟ್ರಿಪ್ಪಿಗೆ. ಅವ್ರ ಆಫೀಸ್ ಕಡೆಯಿಂದ 1 ಡೇ ಮೀಟಿಂಗ್ ಇರುತ್ತೆ, ಇನ್ನು 2 ಡೇಸ್ ಎಂಜಾಯ್ಮೆಂಟ್ಸ್ ಮಾಡಿಕೊಂಡೇ ಬರ್ತಾರೆ. ಸೊ ಅದಾದಮೇಲೆ ನಾನು ತುಂಬ ದಿನ ಆದಮೇಲೆ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಅಣ್ಣವರು, ಅಕ್ಕ ಅವರು ಮತ್ತು ನಮ್ಮ ಅತ್ತಿಗೆಯವರೆಲ್ಲ ಇರ್ತಾರೆ. ಅವರಿಗೆಲ್ಲ ಮೀಟ್ ಮಾಡಬೇಕು. ದೆನ್ ಇವರೇ ನಮ್ಮ ಅಕ್ಕ ಶೋಭಕ್ಕ ಅಂತ, ದೆನ್ ಅವಳು ಐಶು ಅಂತ ನಮ್ಮ ಅಣ್ಣನ ಮಗಳು. ಅವ್ರ ಮನೆ ಗೃಹ ಪ್ರವೇಶಕ್ಕೆ ಏನಾದರೂ ಗಿಫ್ಟ್ ಕೊಡಬೇಕಲ್ವ. ಸೊ ಹಾಗಾಗಿ ಅವರಿಗೆ ನಾನು ನಮ್ಮ ಅಕ್ಕ ಸೇರಿ ಬಜೆಟ್ಟಿಗೆ ತಕ್ಕಂತೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೊಡಿಸ್ತಾ ಇದ್ವಿ. ತಗೊಂಡು ಹಾಗೆ ಹೊರಡ್ತಿರ್ಬೇಕಾದ್ರೆ ಅಕ್ಕ ನಾನು ಸೀರೆ ಎಕ್ಸ್ಚೇಂಜ್ ಮಾಡಬೇಕು, ಯಾಕೋ ನನಗೆ ಸರಿ ಆಗ್ತಿಲ್ಲ ಅಂತ ಅಂದಳು. ಸೊ ಅವಳದು ಹಾಗೆ ಸೀರೆನ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಐಶು ಅಂತೂ ಸೀರೆ ನೋಡಿದ್ಲು ಎಲ್ಲ ಸೀರೆ ಅಂಗಡಿಯಲ್ಲಿರೋ ಶಾಪಲ್ಲಿರುವಂತಹ ಎಲ್ಲ ಬಟ್ಟೆಗಳನ್ನು ತೆಗ್ಸಿ ನೋಡಿದ್ರು ಯಾವುದು ಸೀರೆ ಅವಳು ಒಪ್ಕೊಳ್ತಾನೆ ಇಲ್ಲ, ಅಷ್ಟು ಅವಳಿಗೆ ಇದಾಗ್ತಾಯಿತ್ತು. ಸೊ ಹಾಗಾಗಿ ಫೈನಲಿ ಯಾವುದಾದ್ರೂ ಒಂದು ಸೀರೆ ಸೆಲೆಕ್ಷನ್ ಮಾಡು ಅಂತ ಅಂದ್ಬಿಟ್ಟು ಮೇಲ್ಗಡೆ ಲೆಹೆಂಗಾ ತೊಗೊಳ್ತೀನಿ ಅಂತ ಅಲ್ಲೋದ್ಲು. ಅಲ್ಲಿಂದ ಇನ್ನೂ ವಾಪಸ್ ಕೆಳಗಡೆ ಬಂದು ಇಲ್ಲ ನಾನು ಸೀರೆನೇ ತೊಗೊಳ್ತೀನಿ ಅಂದಳು. ಇನ್ನೇನು ಬಿಲ್ ಮಾಡೋ ಟೈಮಲ್ಲಿ ಹೋಗಿ ಎಲ್ಲ ಬಿಲ್ಲಿಂಗ್ ಆಗೋ ಟೈಮಲ್ಲಿ ಇನ್ನೂ ಅವಳಿಗೆ ಯಾಕೋ ಸೀರೆ ಅಷ್ಟೊಂದು ಲೈಕ್ ಆಗಿಲ್ಲ ಅನಿಸುತ್ತೆ. ಫೈನಲಿ ಬಿಲ್ ಮಾಡಿಸ್ಕೊಂಡು ಲೆಹೆಂಗಾ ತೊಗೊಂಡು ಬಂದ್ವಿ. ಈಗ ನಮ್ಮೂರಿಗೆ ಪಯಣ. ತುಂಬ ದಿನ ಆದಮೇಲೆ ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಏನೋ ಒಂಥರ ಫುಲ್ಲು ಖುಷಿ ಅನ್ನಿಸ್ತಾ ಇದೆ. ತುಂಬ ದಿನ ಆದಮೇಲೆ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಲ್ವಾ. ಈಗಿಂದ ಮನೆ ಗೃಹ ಪ್ರವೇಶದ ಕಾರ್ಯಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಮ್ಮ ತಮ್ಮವರೆಲ್ಲ ಚಪ್ಪರ ಹಾಕಲಿಕ್ಕೆ ಎಲ್ಲ ತಯಾರು ಮಾಡ್ಕೊಳ್ತಾ ಇದ್ದಾರೆ. ವಿಡಿಯೋ ಮಾಡ್ತಿರೋದು ನೋಡಿ ಅರ್ಧ ವಿಡಿಯೋ ಮಾಡಬೇಡ ಅಕ್ಕ ನೀನು ಅಂತ ಅಂದ್ಬಿಟ್ಟು ಮೊಬೈಲು ಇಸ್ಕೊಳ್ತಾರೆ. ಇವನು ಪ್ರೀತು ಅಂತ ನಮ್ಮ ಚರಣ್ ಫ್ರೆಂಡು, ಇವನು ನಮ್ಮ ದರ್ಶು, ಆಮೇಲೆ ಇವನು ನಮ್ಮ ಶರತ್ ಬ್ಲ್ಯಾಕ್ ಕಲರ್ ಶರ್ಟು, ಅವನೇ ಹಿಂದೆ ಪ್ರೀತಿ ಹಿಂದೆ ಇದ್ದಾನಲ್ಲ ಅವನು ನಮ್ಮ ಚರಣು. ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ವೀಡಿಯೋಸ್ ಮಾಡಕ್ಕ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಂತಾರೆ. ತುಂಬಾ ಖುಷಿಯಾಗುತ್ತೆ ಈ ಥರ ಎಲ್ಲ ಸಪೋರ್ಟ್ ಮಾಡಿದ್ರೆ. ತುಂಬಾ ಆ್ಯಕ್ಟಿವ್
ಚಪ್ಪರ ಎಲ್ಲ ಹಾಕಾಯಿತು. ಅಷ್ಟರಲ್ಲಿ ಎಲ್ಲ ಐನೋರೆಲ್ಲ ಬಂದು ಆಲ್ರೆಡಿ ನಾನು ಬರೋ ಅಷ್ಟರಲ್ಲಿ ಆಲ್ರೆಡಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಹೋಮ ಸುಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ತುಂಬ ಅಂದರೆ ತುಂಬ ಹೊಗೆ ಆಗಿಬಿಟ್ಟಿತ್ತು ಮನೆ ಫುಲ್ಲು. ಮೇಲ್ಗಡೆ ಅಂದರೆ ಆ ಕಡೆ ರೂಮಲ್ಲಿ ಅವರು ಹಂಚು ಹಾಕ್ಸಿದ್ರು. ಆ ಹಂಚು ತೆಗಿಲಿಕ್ಕೆ ಅಂತ ಹೇಳಿದರು. ಅದು ಸ್ವಲ್ಪ ಕಾಮಿಡಿಯಾಗಿ ಅಲ್ಲಿ ಹಂಚು ತೆಗೀರಿ ಅಂತ ಜೋರಾಗಿ ಕಿರ್ಚಾಡಿ ಹೇಳ್ತಾ ಇದ್ದೀನಿ ನಾನು. ಅದಾದ ನಂತರ ಎಲ್ಲ ನಮ್ಮ ಅಕ್ಕವರೆಲ್ಲ ಕೂತ್ಕೊಂಡಿದ್ರು. ಅದಾದಮೇಲೆ ಇಲ್ಲೊಂದು देवे अपर बोल लागो सर्वमंगलमांगल्ये शिवे सर्वार्थसाधिके शरण्ये त्र्यम्बिके गौरी नारायणी नमोस्तुते आवाहित देवताभ्यो नमः मंगलराजनं निर्णया ನಂಗೆ ಕೇತೋ ಭಕ್ತಿಯ ಮಾಡಿ ಬುದ್ಧಿಯ ಕಾಳಂಗೆ ಕೇತೋ ಭಕ್ತಿಯ ಮಾಡಿ ತಿದ್ದುಳ್ಳ ಜ್ಯೋತಿಯ ಬಿಡಮ್ಮ ತಿದ್ದುಳ್ಳ ಜ್ಯೋತಿಯ ಬಿಡಮ್ಮ ತಿದ್ದುಳ್ಳ ಜ್ಯೋತಿಯ ನೋಡಂಕರೆ ಹಳ್ಳಿ ತಿದ್ದುಳ್ಳ ಜ್ಯೋತಿಯ ನೋಡಂಕರೆ ಹಳ್ಳಿ ಸ್ವಾಮಿ ಶಿವರಾಯ ಬೆಳಗಮ್ಮ ಸ್ವಾಮಿ ಶಿವರಾಯ ಇವನ ಹೆಸರು ಪ್ರೀತು, ನಿನ್ನ ಹೆಸರು ಮನು, ಅವಿ, ಚೇತು, ಶರಣ್, ಯಶು, ಸುಜನ್. ಇವರೆಲ್ಲರೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇದು ನನ್ನ ಗೃಹ ಪ್ರವೇಶದ ಯೂಟ್ಯೂಬ್ ಬ್ಲಾಗ್ ಅಂತಲೇ ಹೇಳ್ಬೋದು. ದಯವಿಟ್ಟು ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಕ್ಷಮಿಸಿಬಿಡಿ. ಜಯಶ್ರೀ ಜಯನಾಯಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ.